ನಮಸ್ಕಾರ. ನೀವ್ ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಲೇಟ್ ಆಯ್ತು, ಸುದ್ದಿ ಸ್ವಲ್ಪ ಹಳೆದು ಆಯ್ತು. ನಿನ್ನೆ ಇದರ ಬಗ್ಗೆ ಮಾತಾಡ್ಬೇಕಿತ್ತು, ಆದ್ರೂ ಮಾತನಾಡದೆ ಇರೋದಕ್ಕೂ ಸಾಧ್ಯವಿಲ್ಲ. ಬಾಯಿ ಮುಚ್ಕೊಂಡು ಕೂರಕ್ಕೆ ನಾನು ಯಾವ ಇಟಲಿ ಮಾತೆಯ ಸೇವಕಿ ಕೂಡ ಅಲ್ಲ, ಯಾವ ತುಗ್ಲಕ್ ಯುವರಾಜನ ಕಡೆಯವಳು ಕೂಡ ಅಲ್ಲ. ನನ್ನ ದೇಶ, ನನ್ನ ಸಂಸ್ಕೃತಿ, ನನ್ನ ನಾಡಿನ ವಿಚಾರಕ್ಕೆ ಬಂದಾಗ ಸುಮ್ನೆ ಕೂರೋದಕ್ಕೆ ನಾನೇನು ನಕಲಿ ಓಲಾಟಗಾರರು ಅಲ್ಲ. ನಾನು ಈ ರಾಷ್ಟ್ರದ ಹೆಮ್ಮೆಯ ಹೆಣ್ಮಗಳು, ಜವಾಬ್ದಾರಿಯುತ ನಾಗರಿಕಳು. ನನ್ನ ದೇಶದ ತಂಟೆಗೆ ಬಂದ್ರೆ ಸುಮ್ಮನೆ ಕೂರುವ ಹೆಣ್ಣು ನಾನಲ್ಲ. ರಾಹುಲ್ ಗಾಂಧಿ ಸದ್ಯ ಭಾರತದ ದೊಡ್ಡ ಶತ್ರು. ಯಾಕಂದ್ರೆ ಈತ ಯುದ್ಧ ಮಾಡೋಕೆ ನಿಂತಿರೋದು ಭಾರತದ ಮೇಲೆ. ರಾಹುಲ್ ಗಾಂಧಿ ಭಾಷಣದ ಈ ಒಂದು ಲೈನ್ ನೋಡ್ಮೇಲಾದ್ರೂ ನಾವು ಅರ್ಥ ಮಾಡ್ಕೊಳ್ಬೇಕು, ತುಂಬಾನೇ ಸೀರಿಯಸ್ ಸಿಚುವೇಶನ್ ಅಲ್ಲಿ ನಾವಿದ್ದೇವೆ ಅಂತ. And the capability to stop them. I'd like to say one last thing, that do not think that we are fighting a fair fight. There is no fairness in this. If you believe that we are fighting a political organization called the BJP, that we are fighting a political organization called the RSS, you have not understood what is going on. The BJP and the RSS have captured every single institution of our country. We are now fighting the BJP, the RSS and the Indian state itself. ರಾಹುಲ್ ಗಾಂಧಿ ಬಿಜೆಪಿ ಪಕ್ಷಕ್ಕೆ ಅಥವಾ RSS ಗೆ ಅಷ್ಟೇ ಥ್ರೆಟ್ ಅಲ್ಲ, ಆತ ಇಡೀ ಭಾರತಕ್ಕೆ ವಿಲನ್. ಇವತ್ತು ಇವರು ಆಡಿದ ಮಾತು ಬಾಯಿ ತಪ್ಪಿ ಆಡಿದ ಮಾತುಗಳು ಅನ್ನೋದು ನಂಬೋದಕ್ಕೆ ಆಗತ್ತಾ? ಭಾರತ ರಾಷ್ಟ್ರ ಅನ್ನೋದು ನಾನು ನಂಬುವುದಿಲ್ಲ. ಇವರು ಹೇಳ್ತಾರೆ ಭಾರತ ಕೇವಲ ಒಂದು ಒಕ್ಕೂಟದ ವ್ಯವಸ್ಥೆ. ಈ ಮಾತನ್ನ ಕೆಲವು ತಿಂಗಳ ಹಿಂದೆ ಬ್ರಿಟನ್ಗೆ ಹೋಗಿ ಕೂಡ ಹೇಳಿದ್ರು. ಈಗ ಮತ್ತೆ ಅವರ ಬಾಯಲ್ಲಿ ಕೇಳಿ ಬರ್ತಾ ಇದೆ. ರಾಹುಲ್ ಮಾತಿನ ಉದ್ದೇಶ ಏನಂದ್ರೆ ಭಾರತ ರಾಷ್ಟ್ರ ಅಲ್ಲ, ಅದಕ್ಕೆ ರಾಷ್ಟ್ರೀಯತೆಯನ್ನ ನಾನು ದ್ವೇಷಿಸ್ತೀನಿ ಅನ್ನೋದು. ಅವರ ಪಾಯಿಂಟ್ ಕೇಳಿ, ನಾನು ರಾಜಕೀಯ ಪಕ್ಷದ ಜೊತೆಗೆ ಫೈಟ್ ಮಾಡ್ತಾ ಇಲ್ಲ, ಇದು ರಾಜಕೀಯ ಫೈಟ್ ಅಲ್ಲ, ನಾನು ಫೈಟ್ ಮಾಡ್ತಾ ಇರೋದು ಇಂಡಿಯಾ ಸ್ಟೇಟ್ ವಿರುದ್ಧ ಅಂತೆ. ಇದು ಅಜ್ಞಾನವೋ ಅಥವಾ ಅರಿವಿಲ್ಲದೆ ಆಡಿದ ಮಾತೋ ಗೊತ್ತಿಲ್ಲ. ಮಿಸ್ಟರ್ ರಾಹುಲ್ ಗಾಂಧಿ ಯಾವಾಗ್ಲೂ ಸಂವಿಧಾನದ ಪುಸ್ತಕವನ್ನ ಹಿಡಿದುಕೊಂಡು ಬಿಲ್ಡಪ್ ಕೊಡುವ ಅವಿವೇಕಿ. ಯಾವತ್ತಾದ್ರೂ ಅದರಲ್ಲಿ ಏನಿದೆ ಅಂತ ತೆಗೆದು ಓದಿದ್ದೀರಾ? ಸಂವಿಧಾನ ಉಳಿಸಿ ಉಳಿಸಿ ಅಂತ ಮೈಕೈ ಪರ್ಚ್ಕೊಳ್ಳೋದಲ್ಲ, ಮೊದಲು ಸಂವಿಧಾನದಲ್ಲಿ ಏನಿದೆ ಅನ್ನೋದನ್ನ ಓದ್ಕೊಳ್ಬೇಕು. ಆರ್ಟಿಕಲ್ 12 ಹೇಳುತ್ತೆ, ಸ್ಟೇಟ್ ಅಂದ್ರೆ ಭಾರತ ಸರ್ಕಾರ ಮತ್ತು ಸಂಸತ್ತು, ಪ್ರತಿಯೊಂದು ರಾಜ್ಯಗಳ ಸರ್ಕಾರ ಮತ್ತು ಶಾಸಕಾಂಗ ಮತ್ತು ಭಾರತದೊಳಗೆ ಅಥವಾ ಭಾರತ ಸರ್ಕಾರದ ನಿಯಂತ್ರಣದಲ್ಲಿರುವ ಎಲ್ಲ ಸ್ಥಳೀಯ ಅಥವಾ ಇತರ ಪ್ರಾಧಿಕಾರಗಳು. ಅಂದ್ರೆ ಈ ಮನುಷ್ಯ ಹೋರಾಟ ಮಾಡ್ತಾ ಇರೋದು ಚುನಾವಣೆಯ ಮೂಲಕ ಆಯ್ಕೆಯಾದ ಸರ್ಕಾರದ ವಿರುದ್ಧ. ರಾಹುಲ್ ಗಾಂಧಿಯ ಯುದ್ಧ ಲೋಕಸಭೆಯ ವಿರುದ್ಧ, ರಾಜ್ಯಸಭೆಯ ವಿರುದ್ಧ, ಈ ದೇಶದ ಸೇನೆಯ ವಿರುದ್ಧ, ಲೋಕಾಯುಕ್ತ, ಇಡಿ, ಐಟಿ ಅಂತಹ ಸಂಸ್ಥೆಗಳ ವಿರುದ್ಧ, ಅಂದ್ರೆ ಇಡೀ ದೇಶದ ವಿರುದ್ಧ, ಈ ದೇಶದ ಪ್ರತಿ ನಾಗರಿಕರ ವಿರುದ್ಧ. ಮಿಸ್ಟರ್ ರಾಹುಲ್ ಗಾಂಧಿ, ಇದು ನನ್ನ ದೇಶ, ಕೇಸರಿ ಬಿಳಿ ಹಸಿರು, ಮಧ್ಯದಲ್ಲಿ ಒಂದು ಅಶೋಕ ಚಕ್ರ, ಇದು ನನ್ನ ಬಾವುಟ. ಇದ್ಯಾವುದರ ತಂಟೆಗೆ ಬಂದ್ರೆ ನಾನು ಸುಮ್ನೆ ಕೂರೋದಿಲ್ಲ. ನನ್ನಂತಹ ರಾಷ್ಟ್ರೀಯವಾದಿಗಳು ಯುದ್ಧ ಮಾಡೋಕೆ ಬಂದ ನಿಮ್ಮಂತವರನ್ನ ಒದ್ದಿ ಓಡಿಸದೆ ಬಿಡೋದಿಲ್ಲ, ನೆನ್ಪಿಟ್ಕೊಳ್ಳಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.